ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳೇ, ಹಾಗೆ ಸ್ಫಟಿಕಾನಂದಪುರಿಗಳಾದಂಥ ಸ್ವಾಮಿಗಳಾದಂಥ ಶ್ರೀ 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 ನಂಜಾವಧೂತ ಸ್ವಾಮಿಗಳು, ನೆಲಮಂಗಲ ಸ್ವಾಮಿಗಳಾದಂಥ ಶ್ರೀ 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 ರಮಣಾನಂದ ಸ್ವಾಮಿಗಳೇ, ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಇ ಕೃಷ್ಣಣ್ಣವರೇ, CNR ರಾಮಸ್ವಾಮಿ ಅವರೇ, ಅಂಜನಮೂರ್ತಿಯವರೇ, ಇನ್ನು ಮುಂತಾದ ಮುಖಂಡರುಗಳಿಗೂ ಇವತ್ತು ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮೊಟ್ಟ ಮೊದಲನೇದಾಗಿ ದಾಸನಪುರ ಹೋಬಳಿಯಲ್ಲಿ ಒಂದು ಕೆಂಪೇಗೌಡ ಪ್ರತಿಮೆಯನ್ನು ನಮ್ಮ ಪಂಚಾಯಿತಿಯ ಎಲ್ಲರ ಸಹಕಾರದೊಂದಿಗೆ ಪ್ರತಿಯೊಬ್ಬರ ಸಹಕಾರದೊಂದಿಗೆ ಇವತ್ತೊಂದು ಕೆಂಪೇಗೌಡ ಮೂರ್ತಿಯನ್ನು ನಾವು ಎಲ್ಲರೂ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥ ನಮ್ಮೆಲ್ಲ ಸ್ವಾಮಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವತ್ತು ನಮ್ಮ ಉಸ್ಕೂರಿಗೆ ಒಂದು ಸುವರ್ಣಾಕ್ಷರದಲ್ಲಿ ಬರ್ತಕ್ಕಂಥ ದಿನ. ಏಕೆಂದರೆ ಒಂದು ವರ್ಷದಲ್ಲಿ 2 ಬಾರಿ ನಮ್ಮ ಶ್ರೀಗಳು ನಮಗೆ ಆಶೀರ್ವಾದ ಮಾಡೋಕ್ಕೆ ಬಂದವರೇ, ಯಾರಿಗೂ ಕೂಡ ಇಂಥ ಅವಕಾಶ ಸಿಕ್ಕಿರಲ್ಲ ಅಂತ ನಾನು ಭಾವಿಸಿರ್ತೀನಿ. ಹಾಗಾಗಿ ನಾವು ಸ್ವಾಮಿಗಳಿಗೆ, ಶ್ರೀಗಳಿಗೆ ನಾವು ಕೃತಜ್ಞತರಾಗಿರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಈ ಸರ್ಕಲ್ನಲ್ಲಿ ಒಂದು ಅತ್ಯುತ್ತಮವಾದ ಒಂದು ಪ್ರತಿಮೆ ಮಾಡಿದ್ದೀವಿ. ಅದಕ್ಕೆ ಮಳೆ ಗಾಳಿ ಬರೆದಂಥ ಒಂದು ವ್ಯವಸ್ಥಿತವಾದಂಥ ಒಂದು ಸೂರು ಕೂಡ ಮಾಡಿದ್ದೀವಿ. ಕೆಂಪೇಗೌಡರು ನಮ್ಮ ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರು, ನಾವು ಅವ್ರಿಗಾಗಿ ಒಂದು ಸಣ್ಣ ಏನಾದರೂ ಒಂದು ಕಾಣಿಕೆ ಮಾಡಬೇಕು ಅಂತ ಹೇಳಿ ನಮ್ಮ ಪಂಚಾಯಿತಿ ವ್ಯಾಪ್ತಿನ ಎಲ್ಲ ಸದಸ್ಯರುಗಳು ಮತ್ತು ಮುಖಂಡರುಗಳು ಮತ್ತು ಜಾತ್ಯತೀತವಾಗಿ ನಾವೆಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಒಂದು ಕೆಂಪೇಗೌಡರ ಒಂದು ಪ್ರತಿಮೆ ಕೂಡ ನಾವು ಮಾಡಿದ್ದೀವಿ. ಅದಕ್ಕೆ ನಮಗೆ ಹೆಮ್ಮೆ ಇದೆ. ಇವತ್ತು ಅವರೂ ಕೂಡ ಬಂದು ಆಶೀರ್ವಾದ ಮಾಡ್ತಾವ್ರೆ. ಅದಕ್ಕೂ ಕೂಡ ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿ ಅವೆಲ್ಲ ಜನಗಳಿಗೂ ಕೂಡ ಒಂದು ಒಳ್ಳೆಯದು ಉಂಟು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಶ್ರೀಗಳ ಆಶೀರ್ವಾದ ಇವತ್ತು ಇರೋದಕ್ಕೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಹಿಂದೆ ಒಂದು ಸಾರಿ ಬಂದಾಗ, ಪಂಚಾಯತಿ ಓಪನಿಗೆ ಬಂದಾಗ ನಮಗೆ ಬೆನ್ನು ತಟ್ಟಿ ನೀವು ಕೆಲಸ ಮಾಡಬೇಕು ಅಂತ ಅಂದಾಗ ನಮಗೆ ಹುಮ್ಮಸ್ಸಿನಿಂದ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಇವತ್ತು ಶ್ರೀಗಳು ಇರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಮಾತು ಕೂಡ ಬರ್ತಾ ಇಲ್ಲ. ಶ್ರೀಗಳಿಗೆ ಪಾದಗಳಿಗೆ ನಮಸ್ಕರಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ.